ಈ ಒಂದು ಕಾಯಿ ತಿಂದ್ರೆ ಕ್ಯಾನ್ಸರ್, ಶುಗರ್, ಡೈಜೆಷನ್ಗೆ ಯಾವುದೇ ತರದ ಮೆಡಿಸಿನ್ ತಗೊಳ್ಳೋಂತ ಅವಶ್ಯಕತೆನೇ ಇರಲ್ಲ. ಫಸ್ಟ್ ರೆಸಿಪಿ ಹೇಳ್ತೀನಿ, ನೀಟಾಗಿ ನೋಟ್ ಮಾಡ್ಕೊಂಡು ಮನೇಲೆ ಒಂದ್ ಬಾರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಪುಟಾಣಿಯಾಗಿರುವಂತ ಒಂದು ಕಾಯಲ್ಲಿ ಬದ್ನೆಕಾಯಿ ತರ ಬೀಜ ಇರೋದ್ರಿಂದ ನೀಟಾಗಿ ಜಜ್ಬಿಟ್ಟು ಬೀಜನ ಹೊರತೆಗೆದು ಒಂದ್ 4 ರಿಂದ 5 ಬಾರಿ ಜಜ್ಜಿರೋ ಕಾಯಿನ ನೀರಲ್ಲಿ ತೊಳ್ಕೋಬೇಕು. ಅದ್ಲಿರುವಂತ ಬೀಜ ಎಲ್ಲ ಆಚೆ ಬಂದ್ರೆ ಟೇಸ್ಟ್ ಬರುತ್ತೆ, ಇಲ್ಲಾಂದ್ರೆ ಕೈ ಹೊಡಿಯುತ್ತೆ. ಉಪ್ಪಾಕಿ ಜಸ್ಟ್ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದ್ಮೇಲೆ ಬಸ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದ್ ಈರುಳ್ಳಿನ ನೆಟ್ಟಿಗೆ ಹಚ್ಕೊಂಡು ಅದ್ರ ಜೊತೆಗೆ 4 ಬೆಳ್ಳುಳ್ಳಿ, 1-2 ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಹಾಕೊಂಡು ಕಲ್ಸಿರೋ ಕಾಯಿನ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಹಾಲ್ ಹಾಕಿ ಒಂದು 3 ರಿಂದ 4 ನಿಮಿಷ ಕುದಿಸ್ರೆ ಸಾಕು. ಬಿಸಿ ಬಿಸಿಯಾಗಿ ಹೆಲ್ತ್ ಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇರುವಂತ ಸುಂಡೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ. ಮುದ್ದೆ ಜೊತೆಗೆಲ್ಲ ರೈಸ್ ಜೊತೆಗೆ ಟ್ರೈ ಮಾಡಿದ್ರೆ ಸಖತ್ ಆಗಿರುತ್ತೆ. ಬಟ್ ನಾವು ಮಾಡಿದ್ದು ಕಾಡಲ್ಲಿ ಸಿಗುವಂತ ಸುಂಡೆಕಾಯಿ ಆಗಿರೋದ್ರಿಂದ ಲೈಟ್ ಆಗಿ ಕಹಿ ಹೊಡಿತಾ ಇತ್ತು. ನಾರ್ಮಲ್ ಆಗಿ ಸುಂಡೆಕಾಯಿ ಕಹಿ ಹೊಡಿಯಲ್ಲ. ಇದನ್ನ ಸುಂಡೆಕಾಯಿ, ಟರ್ಕಿ ಬೆರಿ, ಚೋಟಾ ಬದನೆಕಾಯಿ ಅಂತೆಲ್ಲ ಕರೀತಾರೆ. ಒಂದೇ ಒಂದು ಕಾಯಲ್ಲಿ 20 ರಿಂದ 30 ಬಗೆಯ ರೋಗನ ನಿವಾರಿಸುವಂತ ಶಕ್ತಿ ಇದೆ. ಬೇಕಿದ್ರೆ ಗೂಗಲ್ ಮಾಡಿ ಸುಂಡೆಕಾಯಿ ಬೆನಿಫಿಟ್ ಏನಂತ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಸುಂಡೆಕಾಯಿ ಸಿಕ್ಕಿದ್ರೆ ಮಿಸ್ಸೇ ಮಾಡ್ಕೋಬೇಡಿ. ಹಂಗೆ ಡೈಲಿ ಈ ತರ ಹೊಸ ಹೊಸ ರೆಸಿಪಿಗಳು, ಹೊಸ ಕಂಟೆಂಟ್ ಗಳ ರೆಕಮೆಂಡೇಶನ್ ಬೇಕು ಅಂತಾನೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಡೈಲಿ ಬರ್ತಾನೆ ಇರುತ್ತೆ.